ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ನೀಡುವಂತೆ ಕರ್ನಾಟಕದ ರಾಜ್ಪೂತ್ ಸಭಾ ಮನವಿ ಮಾಡಿದೆ. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಜನಸಂಖ್ಯೆಯಲ್ಲಿ ರಾಜ್ಪೂತ್ ಜನಸಂಖ್ಯೆ 7.5% ಇರುತ್ತದೆ. ಕರ್ನಾಟಕ ಜನಸಂಖ್ಯೆಯಲ್ಲಿ ರಾಜ್ಪೂತ್ ಜನಸಂಖ್ಯೆ 1.5% ಇರುತ್ತದೆ. 80% ಜನ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಪೂತ್ ಮತ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಗೆಲುವು ಸಿಗಲು ಸಹಾಯವಾಗುತ್ತಿದೆ. ಕರ್ನಾಟಕದಲ್ಲಿ ರಾಜ್ಪೂತ್ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದೇಣಿಗೆ ನೀಡಿದ್ದಾರೆ. ತಮಗೆ ಗುರುತಿದ್ದ ಹಾಗೆ ಧರ್ಮ್ ಸಿಂಗ್ ಅವರು ಹಾಗೂ ತಾವುಗಳ ಕಲಬುರಗಿಯಿಂದ ಬೆಂಗಳೂರು ಹಾಗೂ ದೆಹಲಿಯವರೆಗೂ ಲವಕುಶರಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲು ಸಾಕಷ್ಟು ಶ್ರಮಿಸಿದ್ದಾರೆ. ಇನ್ನು ಈ ವಿಷಯ ಎಲ್ಲ ಜಾತಿ ಸಮುದಾಯಗಳಿಗೂ ಅವರ ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿಯೂ ಪರಿಸ್ಥಿತಿಯ ಸುಧಾರಣೆಗೆ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಅದೇ ಪ್ರಕಾರ ಕರ್ನಾಟಕ ರಾಜ್ಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿ ಕರ್ನಾಟಕ ರಾಜ್ಪೂತರಿಗೆ ಆರ್ಥಿಕ ಶೈಕ್ಷಣಿಕವಾಗಿ ಸಹಾಯ ನೀಡಲು ಡಾಕ್ಟರ್ ಅಜಯ್ ಸಿಂಗ್ ಸಚಿವ ಸ್ಥಾನ ನೀಡುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿಕೊಂಡರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮುಂದೆ ಭವಿಷ್ಯದಲ್ಲಿ ಆಗುವಂಥ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೂ ಸಹ ನಾವು ಮನವಿ ಕಳಿಸಿದ್ದೀವಿ. ನಮ್ಮದು ಮುಖ್ಯ ಉದ್ದೇಶ ಏನಿದೆ, ಭಾರತದ ಜನಸಂಖ್ಯೆಯಲ್ಲಿ ಇಡೀ ರಾಜ್ಪೂತರ ಅಕ್ಕದಲ್ಲಿ 7.5% ಅದ. ಅವರು ಸಾಕಷ್ಟು ಅಕ್ಕದಲ್ಲಿದೆ. ನಮ್ಮ ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಅಕ್ಕದಲ್ಲಿದೆ, ಮುಂಚೂಣಿಯಲ್ಲಿದ್ದು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಸಹ ಅಕ್ಕದಲ್ಲಿದೆ. ನಮ್ಮ ಕರ್ನಾಟಕದ ಜನಸಂಖ್ಯೆಯಲ್ಲಿ ಸುಮಾರು 1.5% ಅಕ್ಕ ರಾಜ್ಪೂತರಿದ್ದಾರೆ. ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು MLA ಕಾನ್ಸ್ಟಿಟ್ಯೂಷನ್ದಲ್ಲಿ ನಮ್ಮ ಸಂಖ್ಯೆ ಅಂಕದಲ್ಲಿದೆ 1% ಇದೆ. ಆದರೆ ಈ ಸಂಖ್ಯೆ ಅಂಕದಲ್ಲಿ ಬದಲಾವಣೆಗೆ ಅನುಕೂಲ ಆಗ್ತದೆ. ಯಾಕಂದರೆ ಇತ್ತೀಚೆಗೆ ಚುನಾವಣೆ ನಡೀತದವ, 1 ಓಟ್ಲಿಂದ 2 ಓಟ್ಲಿಂದ ಇದಿರ್ತದಾರ, 2 ಓಟ್ಲಿಂದ ಸೋಲ್ತಿದ್ದಾರೆ. ಅದಕ್ಕೆ ನಾವು ಅಂಕದಲ್ಲಿದೆ, ನಾವು ಪ್ರಮುಖ ಪಾತ್ರ ವಹಿಸ್ತಿದ್ದೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ ಅಂಕದಲ್ಲಿದೆ. ಕರ್ನಾಟಕದಲ್ಲಿ ಧರ್ಮ್ ಸಿಂಗ್ ಅವರ ಅಂಕದಲ್ಲಿದೆ ಸಾಕಷ್ಟು ಕೆಲಸ ಮಾಡಿ ಸಾಕಷ್ಟು ಅಂಕದಲ್ಲಿದೆ. ನಮ್ಮ ರಾಜ್ಪೂತ್ ಕಮ್ಯುನಿಟಿ ಆಯಿತು ಮತ್ತು ಬೇರೆ ಕಮ್ಯುನಿಟಿಗೂ ಸಹಾಯ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಜಯ್ ಸಿಂಗ್ ಅವರು ಸಹ ಅಂಕದಲ್ಲಿದೆ ಕೆಲಸ ಮಾಡಿದ್ದಾರೆ. ಈಗಾಗಲೇ ನಮ್ಮ ಬಿದರ್ನಲ್ಲಿ ವಿಜಯ್ ಸಿಂಗ್ MLC ಆಗಿದ್ದರು, ಅವರು ಸಹ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅಂಕದಲ್ಲಿದೆ ಧರ್ಮ್ ಸಿಂಗ್ ಅವರು ಮತ್ತು ಖರ್ಗೆ ಸಾಹೇಬ್ರ ಅಂಕದಲ್ಲಿದೆ ಯಾವ ಲವಕುಶ ಅಂತ ಕೆಲಸ ಮಾಡಿದರು. ಆ ನಿಟ್ಟಿನಲ್ಲಿ ಅವ್ರ ಮಕ್ಕಳು ಸಹ ಅಂಕದಲ್ಲಿದೆ. ಧರ್ಮ್ ಸಿಂಗ್ನ ಮಕ್ಕಳು ಮತ್ತು ಖರ್ಗೆ ಸಾಹೇಬ್ರ ಮಕ್ಕಳು, ಅವರಿಬ್ಬರು ಮಕ್ಕಳು ಅಂಕದಲ್ಲಿದೆ ಸರಿಸಮಾನವಾಗಿ ಅಂಕದಲ್ಲಿದೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅದಕ್ಕೆ ಏನು ಲವಕುಶಾಗಿ ನಡ್ಕೊಂಡಿದ್ದಾರೆ ಅದೇ ರೀತಿ ಈ ಮಕ್ಕಳು ಅಂಕದಲ್ಲಿದೆ, ಅವರಿಗೂ ಅಂಕದಲ್ಲಿದೆ, ಆಸ್ಪತ್ರೆ ಕೊಡಬೇಕು ಅಂತೇಳಿ ನಾವು ಅಂಕದಲ್ಲಿದೆ ಖರ್ಗೆ ಸಾಹೇಬ್ರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು DK ಶಿವಕುಮಾರ್ಗೂ ಸಹ ಒತ್ತಾಯ ಮಾಡ್ತಾಯಿದ್ದೀವಿ. ಅದಕ್ಕೆ ಅಂಕದಲ್ಲಿದೆ ಅಜಯ್ ಸಿಂಗ್ ಅವರು ಸಾಕಷ್ಟು ಈ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾಗಿ ಅಂಕದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೆ ಅಂಕದಲ್ಲಿದೆ. ಈಗ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಈ ಅವಕಾಶದಲ್ಲಿ ಅಂಕದಲ್ಲಿದೆ ಅವ್ರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಬೇಕು ಅಂತೇಳಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ರಾಜ್ಪೂತ್ ಸಮಾಜ ಬಂಧುವತ್ತಿಂದ ನಾವು ಅಂಕದಲ್ಲಿದೆ ಖರ್ಗೆ ಸಾಹೇಬರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತು ತಮ್ಮದು ಏನಂತಾರೆ ಹೇಳ್ಬೋದು. ಹೂಂತಾರೆ ನೋಡ್ತೀನಿ ಒಬ್ಬನಿಗೆ ಅಂಕದಲ್ಲಿ ಯಾರಿಗೂ ಭೇಟಿ ಆದರೆ ಒಮ್ಮೆಲಿಗೆ ಆಶ್ವಾಸನೆ ಕೊಡೋಂಗಿಲ್ಲ, ನಾವು ಮಾಡ್ತೀವಿ ಅಂತ ಹೇಳೋಂಗಿಲ್ಲ ಯಾರಿಗೂ, ತಮಗೂ ಗೊತ್ತಿದೆ. ಅದಕ್ಕೆ ನಮ್ಮ ಮನವಿ ಏನಂಕಾಗಿದೆ, ಇದು ಪರಿಗಣಿಸ್ರಿ ಅಂಥೇಳಿ ನಮ್ಮದು ಅಂಕತ್ತಿದೆ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಡೆಮೋಕ್ರೆಟಿಕ್ ಸಿದ್ಧಾಂತದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋಂಗಿಲ್ಲ. ಯಾಕಂತಂದರೆ ರಾಜ್ಪೂತರು ಮೊದಲು ಹೋರಾಟ ಮಾಡ್ತಿದ್ರು, ಯುದ್ಧ ಮಾಡ್ತಿದ್ರು. ಬಟ್ ಈಗಿನ ಇದರೊಳಗೆ ಬದಲಾವಣೆ ಭಾಳಷ್ಟಾಗಿದೆ. ಈಗ ಏನಿದೆ ಅಂದರೆ ನಾವು ಅಂಕಂತಂದರೆ ಮೈಕ್ರೋಸ್ಕೋಪ್ ಕಮ್ಯುನಿಟಿದಲ್ಲಿ ಇರ್ತೀವಿ ನಾವು. ಆಯ್ತಪ್ಪ ಅಂತ ಹೇಳೋದು ಅಷ್ಟೇ ಸರ್ ಈಗ ನೋಡ್ರಿ, ಈಗ ಕೇಳಿ ಇಲ್ಲ ಕೇಳಿ ಒಂದು ಮಗ ಮಾಡ್ತಾನ ಅಪ್ಪು ಕುಡಿಸಿದ್ದು ಮಗನಿಗೆ ಉಣಿಸ್ಬಾರ್ದು. ಮತ್ತೆ ಅಪ್ಪು ಮಗ